ಇತ್ತೀಚೆಗೆ ಶ್ಯಾಮಂಗೆ ಸ್ವಂತ ನಿರ್ಧಾರ ತಗೊಳ್ಳೋದೇ ಅಭ್ಯಾಸ ಆಗೋಗಿದೆ. ದೊಡ್ಡವರು ಅಂತ ಅತ್ತೆ ಮಾವ ಇಲ್ಲಿದ್ದಾರೆ, ಅವ್ರಿಗೆ ಹೇಳಿ ನಿರ್ಧಾರ ತಗೋಬೇಕು ಅನ್ನೋ ಆಲೋಚನೆ ಕೂಡ ಅವಳಿಗೆ ಬರ್ಲೇ ಇಲ್ಲ. ಸೊಸೆಂದ್ರನ್ನ ಮಕ್ಳ ಹಾಗೆ ನೋಡ್ಕೊಳ್ಳೋ ಒಳ್ಳೆ ಮನ್ಸಿರೋ ಅತ್ತೆ ಆಗಿರೋದಕ್ಕೆ ಸಹಿಸ್ತಿದ್ದೀರಾ. ಮಗನ್ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಯಾವ ಸೊಸೆ ಆದ್ರೂನು ಗುಡಿ ಗೋಪುರ ಅಂತ ತಿರುಗ್ತಾ ಇದ್ರೆ ಯಾವ ಅತ್ತೆ ಆದ್ರೂ ಎಷ್ಟು ಕಾಲ ಸುಮ್ನಿರ್ತಾರೆ, ಎಷ್ಟು ಕಾಲ ಸಹಿಸ್ಕೋತಾರೆ? ನನಗೊತ್ತಿರೋ ಹಾಗೆ ಮಾವಂಗೂ ಕೂಡ ಶ್ಯಾಮನ್ ವರ್ತನೆಯಿಂದ ತುಂಬಾನೇ ಬೇಜಾರಾಗಿದೆ. ಹೌದು, ಫೀಲ್ ಮಾಡ್ಕೋತಿದ್ದೀನಿ. ಶ್ಯಾಮನ್ ವಿಷಯದಲ್ಲಿ ನೀವ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಈ ಪ್ರಯತ್ನ. ನಾನು ಹೇಳಲಿಲ್ವಾತೆ ಮಾವಂಗಂತೂ ಶ್ಯಾಮನ್ ವಿಷಯಕ್ಕೆ ತುಂಬಾ ಬೇಜಾರಾಗಿದೆ ಅಂತ. ನನಗೆ ಯಾವಾಗ್ಲಿಂದಾನೂ ಅನುಮಾನ ಆಯ್ತು ಮಾವಂಗೆ ತುಂಬಾ ಬೇಜಾರಾಗಿದೆ ಅಂತ. ಅದ್ಯಾಕೆ ಅಂತ ಮಾತ್ರ ನನಗೆ ಅರ್ಥ ಆಗ್ಲಿಲ್ಲ. ಅದೇನೋ ನನಗೆ ಅರ್ಥ ಆಗದೆ ಇರುವಾಗ ಇನ್ ನಿನಗೆಲ್ಲ ಅರ್ಥ ಆಗುತ್ತೆ ಹೇಳು. ಅಮ್ಮ ವೈದೇಹಿ, ಶ್ಯಾಮ ಮಾಡಿದ್ರ ಬಗ್ಗೆ ಅದು ತಪ್ಪ ಸರಿನಾ ಅಂತ ನಿಧಾನವಾಗಿ ಮಾತಾಡ್ಕೊಳ್ಳೋಣ. ಮೊದಲು ನಮ್ಮ ಅಖಿಲ್ಗೆ ಊಟಕ್ಕೆ ಸಿದ್ಧತೆ ಮಾಡಿ. ನಾನು ಅವನ್ನ ಕರ್ಕೊಂಡ್ಬರ್ತೀನಿ. ಊಟ ಮಾಡಿದ್ಮೇಲೆ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಸರಿ ಮಾವ. ವಿಷಯ ಏನು ಅಂತ ಹೇಳ್ದೆ ಚೆನ್ನಾಗೆ ಮುಚ್ಚ ಹಾಕಿದ್ರಲ್ಲ. ತಿಳ್ಕೋಬೇಕು, ವಿಷಯ ಏನು ಅಂತ ತಿಳ್ಕೋಬೇಕು. ಮಾವಂಗೆ ಗೊತ್ತಿರೋ ವಿಷಯ ಏನು ಅಂತ ನಾನು ಬೇಗ ತಿಳ್ಕೋಬೇಕು. ಅಖಿಲ್, ಅಖಿಲ್, ಅಪ್ಪ ಅಖಿಲ್, ವಾಶ್ರೂಮ್ಗೆ ಏನಾದ್ರೂ ಹೋಗಿರ್ತಾನ? ಅಖಿಲ್, ಅಖಿಲ್, ರೂಮಲ್ಲೂ ಇಲ್ಲ, ವಾಶ್ರೂಮಲ್ಲೂ ಇಲ್ಲ. ಈ ಟೈಮಲ್ಲಿ ಎಲ್ಲಿ ಹೋಗಿರ್ತಾನೆ? ಏನಪ್ಪ ಅಖಿಲ್, ಈ ಟೈಮಲ್ಲಿ ಎಲ್ಲಿ ಹೋಗ್ತಿದ್ಯಾ? ದೇವಸ್ಥಾನಕ್ಕೆ. ಇಷ್ಟ ಆಗ್ಲಿಲ್ಲ ಡ್ಯಾಡಿ. ಶ್ಯಾಮ ಮಾಡಿದ ಕೆಲಸ ನನಗೆ ಇಷ್ಟ ಆಗ್ಲಿಲ್ಲ. ಶ್ಯಾಮ ಹೀಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಡ್ಯಾಡಿ. ಶ್ಯಾಮ ಅಂತ ತಪ್ಪೇನ್ ಮಾಡಿದಾಳಪ್ಪ? ಏನ್ ಮಾಡಿದಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಶ್ಯಾಮ ಹಾಡು ಹೇಳೋ ವಿಷಯ ಇವನು ಗೊತ್ತಾಗೋಯ್ತು ಅಂತ ಆಯ್ತು. ಅದಕ್ಕೆ ಹೀಗ್ ರಿಯಾಕ್ಟ್ ಆಗ್ತಿದ್ದಾನೆ ಅನ್ಸುತ್ತೆ. ಅವಳು ಮಾಡಿರೋದು ತಪ್ಪೋ ಅಲ್ವೋ ನಿಮಗೆ ಗೊತ್ತಿಲ್ವಾ? ಅಷ್ಟಕ್ಕೂ ಈ ಮನೆ ಸೊಸೆ ಅಂದ್ರೆ ಹೇಗಿರ್ಬೇಕು, ಎಷ್ಟು ಸಂಸ್ಕಾರ ಇರಬೇಕು, ಅತ್ತೆ ಮನೆಯವರಿಗೆ ಎಷ್ಟು ಗೌರವ ಕೊಡಬೇಕು. ಅವಳು ಸಂಸ್ಕಾರ ಇರೋ ಹುಡುಗಿನೇ ಅಲ್ವಾ? ಅತ್ತೆ ಮನೆಯವ್ರು ಗೌರವ ಕೊಡ್ತಿದ್ದಾಳಲ್ಲಪ್ಪ. ಸಂಸ್ಕಾರ ಇರೋ ಹುಡುಗಿ ಆಗಿದ್ರೆ ಹೀಗ್ಯಾಕೆ ಮಾಡ್ತಾಳೆ? ಅತ್ತೆ ಮನೆಯವರಿಗೆ ಗೌರವ ಕೊಡೋದಾದ್ರೆ ಹೀಗ್ಯಾಕೆ ಮಾಡ್ತಾಳೆ? ದಿ ಗ್ರೇಟ್ ಆನಂದ ಗಜಪತಿ ವರ್ಮಾ ಅವರ ಸೊಸೆ ರಾತ್ರಿ ಆದ್ಮೇಲೆ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗ್ತಾಳ ಒಬ್ಳೇನೆ. ಓ, ದೇವಸ್ಥಾನಕ್ಕೆ ಹೇಳ್ದೆ ಹೋಗಿದ್ದಕ್ಕೆ ಫೀಲ್ ಆಗ್ತಿದಾನ? ಓಕೆ, ದೇವಸ್ಥಾನಕ್ಕೆ ಹೋದ್ಲು ಅಂದ್ಕೊಳ್ಳೋಣ, ದೇವಸ್ಥಾನದಲ್ಲಿ ಲೇಟ್ ಆಯ್ತು ಅಂದ್ಕೊಳ್ಳೋಣ. ಸಂಸ್ಕಾರ ಇರೋ ಹುಡುಗಿ ಆದ್ರೆ, ಅತ್ತೆ ಮನೆಯವರಿಗೆ ಗೌರವ ಕೊಡೋ ಸೊಸೆನೆ ಆದ್ರೆ, ಅತ್ತೆಗಾದ್ರೂ ಫೋನ್ ಮಾಡಿ, ಅತ್ತೆ ಹೀಗೆ ದೇವಸ್ಥಾನದಲ್ಲಿ ಲೇಟ್ ಆಯ್ತು, ನಾನು ಬರೋದು ಲೇಟ್ ಆಗತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಒಂದು ಫೋನ್ ಮಾಡಿ ಹೇಳಬೇಕು ತಾನೆ. ಓಕೆ, ಅಲ್ಲಿ ಸಿಗ್ನಲ್ ಇಲ್ಲ ಅಂತಾನೆ ಅನ್ಕೊಳ್ಳೋಣ, ಹೊರಗಡೆ ಬಂದು ಫೋನ್ ಮಾಡಿ ಹೇಳಬೇಕಲ್ಲ. ಹರಕೆ ತೀರ್ಸಕ್ ಹೋಗಿರೋ ಸೊಸೆ
ಎಷ್ಟು ಹೊತ್ತಾದ್ರೂ ಮನೆಗೆ ಬರ್ದೇ ಇದ್ರೆ ಮನೆಯವರು ಎಷ್ಟು ಟೆನ್ಷನ್ ಮಾಡ್ಕೋತಾರೆ ಅಂತ ಸ್ವಲ್ಪನಾದ್ರೂ ಅವ್ರು ಯೋಚನೆ ಮಾಡ್ಬೇಕು ತಾನೆ. ಯೋಚನೆ ಮಾಡ್ಲಿಲ್ಲ. ಅದೇ ನನಗಿಷ್ಟ ಆಗ್ಲಿಲ್ಲ ಡ್ಯಾಡಿ. ಎಷ್ಟು ಭಕ್ತಿ ಆದ್ರೂ ಇರ್ಬೋದು, ಎಷ್ಟು ಪೂಜೆ ಆದ್ರೂ ಮಾಡ್ಬೋದು, ಎಷ್ಟು ಹರಕೆ ಆದ್ರೂ ತೀರಿಸ್ಬೋದು, ಆದ್ರೆ ಇಂಥ ಪರಿಸ್ಥಿತಿನಲ್ಲಿ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಆದ್ರೆ ಅವಳು ಯೋಚನೆ ಮಾಡ್ಲಿಲ್ಲ. ಶ್ಯಾಮ ಮಾಡಿದ್ದು ನನಗಿಷ್ಟ ಆಗ್ಲಿಲ್ಲ. ಶ್ಯಾಮನ್ ಮೇಲೆ ಅದಕ್ಕ ನೀನು ಕೋಪ? ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟಿದೆ. ಇನ್ನೇನೋನಾ? ಇನ್ನೇನಿದೆ? ಶ್ಯಾಮನಲ್ಲಿ ನಮ್ಗೆ ಇಷ್ಟ ಆಗದೆ ಇರೋದು ಇನ್ನೇನಿದೆ ಡ್ಯಾಡಿ? ಏನಿಲ್ಲಪ್ಪ ಅಖಿಲ್, ಇನ್ನೇನಾದ್ರೂ ಇದೆಯೇನೋ ಅದ್ರ ಬಗ್ಗೆ ನೀನ್ ಮಾತಾಡ್ತಿದ್ದೀನೋ ಅಂತ ನಾನು. ಅದಕ್ಕೆ ನಾನೇ ದೇವಸ್ಥಾನಕ್ಕೆ ಹೋಗಿ ಅವಳನ್ನ ಕರ್ಕೊಂಡು ಬರಕ್ಕೆ ಹೊರಟಿದ್ದೆ. ಕಾರ್ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ. ನೀನ್ ಯಾಕಪ್ಪ ಹೋಗ್ಬೇಕು? ಮೊದ್ಲೇ ನಿನಗ್ ತುಂಬಾ ಸುಸ್ತಾಗಿದೆ. ಮೊದ್ಲು ನೀನು ಊಟ ಮಾಡಿ ಟ್ಯಾಬ್ಲೆಟ್ ತಗೋ. ಶ್ಯಾಮನ್ ನಾನ್ ಕರ್ಕೊಂಬರ್ತೀನಿ. ಅದ್ ಹಾಗಲ್ಲ ಡ್ಯಾಡಿ. ಇನ್ನೇನು ಮಾತಾಡ್ಬೇಡ. ಮೊದ್ಲು ಊಟ ಮಾಡಿ ಟ್ಯಾಬ್ಲೆಟ್ ಹಾಕೋ. ಶ್ಯಾಮನ್ ವಿಷಯ ನಾನು ನೋಡ್ಕೊಂತೀನಿ ಬಿಡಪ್ಪ. ರಿಲ್ಯಾಕ್ಸ್. ನಡಿ. ಸರಿ ಡ್ಯಾಡಿ. ಇಷ್ಟು ಹೊತ್ತಿಗೆ ಅಖಿಲ್ ಅವರು ಆ ಲೆಟರ್ ಓದಿರ್ತಾರೆ. ಹೇಗ್ ರಿಯಾಕ್ಟ್ ಮಾಡಿರ್ತಾರೋ ಏನೋ. ನನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ನನ್ನ ಕ್ಷಮಿಸಿ ನನ್ನ ಆ ಮನೆ ಸೊಸೆ ಅಂತ ಸ್ವೀಕರಿಸಿದ್ರೆ ನನ್ಗಿಂತ ಅದೃಷ್ಟವಂತರು ಈ ಭೂಮಿ ಮೇಲೆ ಇನ್ಯಾರೂ ಇರಲ್ಲ. ಏಯ್, ರೋಡ್ ಏನು ಅಲ್ಲಾಡ್ತಾ ಇದೆ? ರೋಡ್ ಅಲ್ವಾ ತೂರಾಡೋದು, ನಮ್ ಬಾಡಿನಪ್ಪ. ತೂರಾಡ್ತಾ ಇರೋದು ರೋಡ್ ಅಲ್ಲ, ನಾವು ಕುಡ್ದಿರೋ ಎಣ್ಣೆಯಿಂದ ಕಣ. ಕರೆಕ್ಟ್ ಆಗಿ ಹೇಳ್ದೆ ಕಣ. ಅಲ್ಲಿ ನೋಡು, ಅವಳು ಕೂಡ ತೂರಾಡ್ತಾ ಇದ್ದಾಳ ಕಣ. ಹೌದು, ಯಾರದು? ಯಾಕೆ ತೂರಾಡ್ತಾ ಇದೀಯಾ? ಬಿದ್ದು ಹೋಗ್ತಾಳೇನ ಪಾಪ. ಬಿಡ್ಬೇಡ. ಇದೇನು ಇಲ್ಲಿ ಯಾರು ಇಲ್ಲ? ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ. ದೇವ್ರಿಗೆ ಹರಕೆ ತೀರ್ಸ್ಕೊಳ್ಳೋದು ಇಲ್ಲೇ ಅಲ್ವಾ? ಹೌದು, ಹೇಳಿ. ಮತ್ತೆ ಇಲ್ಲಿ ಯಾರು ಇಲ್ಲ? ಸ್ವಲ್ಪತ್ತಿಗೆ ಮುಂಚೆನೆ ಹರಕೆ ಕಾರ್ಯಕ್ರಮ ಮುಗೀತು, ಎಲ್ರೂ ಹೊರಟೋಗಿದ್ದಾರೆ. ತಾವು ಕೂಡ ಹೊರಟ್ರೆ ಗುಡಿಗೆ ಬೀಗ ಹಾಕೊಂಡು ಹೊರಡ್ತೀನಿ. ಹಾ. ಒಂದು ಗಂಟೆ ಹಿಂದೆನೆ ಎಲ್ಲರೂ ಹೊರಟೋದ್ರು ಅಂದ್ರೆ
ಶ್ಯಾಮ ಇಷ್ಟೊತ್ತಿಗೆ ಮನೆಗೆ ಬರ್ಬೇಕಿತ್ತಲ್ವಾ? ಮನೆಗೆ ಬಂದ್ಲೋ ಇಲ್ವೋ ಅಂತ ಫೋನ್ ಮಾಡಿ ತಿಳ್ಕೋಬೇಕು. ಬೇಡ ಬೇಡ, ಶ್ಯಾಮ ಇಲ್ಲಿಲ್ಲ. ಅವಳು ಇಲ್ಲಿಂದ ಹೊರಟು 1 ಗಂಟೆ ಆಯ್ತು ಅಂತ ಹೇಳಿದ್ರೆ ಮನೇಲಿ ಎಲ್ಲರೂ ಗಾಬರಿ ಆಗ್ತಾರೆ. ಒಂದು ಪಕ್ಷ ಶ್ಯಾಮ ಮನೆಗೆ ಬಂದಿದ್ರೆ ನನಗೆ ಫೋನ್ ಮಾಡಿ ಹೇಳಿರೋರಲ್ಲ. ಫೋನ್ ಮಾಡಿಲ್ಲ ಅಂದ್ರೆ ಶ್ಯಾಮ ಇನ್ನೂ ಮನೆಗೆ ಬಂದಿಲ್ಲ ಅಂತ ಆಯ್ತು. ಮನೆಗೂ ಹೋಗದೆ ಶ್ಯಾಮ ಇನ್ನೆಲ್ಲಿಗೆ ಹೋಗಿರ್ತಾಳೆ? ಫೋನ್ ಮಾಡೋಣ. ಕಾಲ್ ಕನೆಕ್ಟ್ ಆಗ್ತಿಲ್ವಲ್ಲ. ಮತ್ತೆ ಟ್ರೈ ಮಾಡೋಣ. ಛಾ, ಮತ್ತೆ ಕನೆಕ್ಟ್ ಆಗ್ತಾ ಇಲ್ಲ. ಸಿಗ್ನಲ್ ಇಲ್ಲ. ಏಯ್, ಎಲ್ಲೋದ್ಲ? ಏಯ್, ನೀನ್ ಅಲ್ಲಿ ಹೋಗೋ, ನೀನ್ ಇಲ್ಲಿ ಹೋಗೋ. ಸರಿ ಕಣ. ಎಲ್ಲೋಗಿರ್ತಾಳೆ? ಸಿಗ್ನಲ್ ಸಿಕ್ತು. ಅಬ್ಬಾ, ಏನಿದು? ರಿಂಗಾಗಿ ಕಟ್ಟಾಗೋಯ್ತಲ್ಲ. ಛೇ, ಮತ್ತೆ ಸಿಗ್ನಲ್ ಹೋಯ್ತು.
ಏ ಫೋನ್ ಇಲ್ಲೇ ರಿಂಗ್ ಆಗಿದ್ದು. ಏಯ್ ನೀನ್ ಅಲ್ಲಿ ಹೋಗಿ ನೋಡು. ಆಯ್ತು ಕಣೋ. ನೀನು ಈ ಕಡೆ ಹೋಗು. ಆಯ್ತಣ್ಣ. ರಿಂಗ್ ಆಗಿದೆ ಅಂದ್ರೆ ಖಂಡಿತ ಇಲ್ಲೇ ಎಲ್ಲೋ ಇರ್ತಾಳೆ. ಹೋಗ್ ನೋಡಿ. ಏಯ್ ಇಲ್ಲೇ ಇದ್ದಾಳೆ. ಏಯ್ ಬಾರೆ, ಬಾರೆ. ಏಯ್, ಅರೆ. ಏಯ್. ಅರೆ. ಬಾರೆ. ಏಯ್ ನಿಂತ್ಕೋ ನಿಂತ್ಕೋ. ಏಯ್ ನಿಂತ್ಕೊಳ್ಳೋ, ಏಯ್. ನಿಂತ್ಕೊಳ್ಳೆ. ಏಯ್. ಏಯ್ ನಿಂತ್ಕೋ, ನಿಂತ್ಕೋ. ಎಲ್ಲಿ ನೋಡುತ್ತಾ ಇದೀಯ ನೀನು? ಬಿಡಿ ನನ್ನ. ಏಯ್, ನಡಿ. ಏಯ್, ಬಾರೆ. ಅವಾಗ್ಲಿಂದ ನಾಟ್ ರೀಚೇಬಲ್ ಅಂತ ಬರ್ತಾ ಇದೆಯಲ್ಲ. ಡ್ಯಾಡಿ ನಂಬರಿಗೆ ಒಂದ್ಸಲ ಟ್ರೈ ಮಾಡಬೇಕು. ಪಾ ನೆಟ್ವರ್ಕ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಛೆ, ಏನಾಯ್ತು ಕಂದ? ಹೀಗ್ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನ್ ನಡೀತು? ಏನಿಲ್ಲ ಮಮ್ಮಿ, ಫೋನ್ ಸಿಗ್ನಲ್ ಸರಿಗಿಲ್ಲ ಅನ್ಸುತ್ತೆ. ಶ್ಯಾಮ ನಂಬರು ಡ್ಯಾಡಿ ನಂಬರು ಯಾವುದು ಸಿಗ್ತಾ ಇಲ್ಲ. ಅದಕ್ಕೆ ಅಷ್ಟೊಂದು ಟೆನ್ಷನ್ ಯಾಕ ಅಖಿಲ್? ಬರ್ತಾರೆ ಬಿಡು. ಅಂದ್ರೆ ಇಷ್ಟೊತ್ತಿಗಾಗಲೇ ದೇವಸ್ಥಾನ ಮುಚ್ಚಿರ್ತಾರಲ್ವಾ, ಅದಕ್ಕೆ ಇನ್ನೂ ಬರ್ಲಿಲ್ವಲ್ಲ ಅಂತ. ಶ್ಯಾಮನ್ ಹಾಗೆ ಹರಕೆ ತೀರ್ಸೋ ಅಂತವ್ರು ತುಂಬಾ ಜನ ಇರ್ತಾರಲ್ವಾ? ಅವ್ರ ಹರಕೆ ಎಲ್ಲ ತೀರೋವರೆಗೂ ದೇವಸ್ಥಾನ ಮುಚ್ಚಲ್ವಲ್ಲ. ಹಾಗೆ ದೇವಸ್ಥಾನದ ಹತ್ರ ಏನೋ ಲೇಟ್ ಆಗಿರುತ್ತೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆದ್ರೆ ಶ್ಯಾಮ ಬಂದ್ಮೇಲ್ ಮಾತ್ರ ನೀನು ಸರಿಯಾಗಿ ಒಂದು ವಾರ್ನಿಂಗ್ ಕೊಡ್ಬೇಕು. ಇನ್ಯಾವತ್ತೂ ಹೀಗೆ ರಾತ್ರಿ ಆದ್ಮೇಲೆ ಪೂಜೆ ಹರಕೆ ಅಂತ ಒಬ್ಳೆ ಹೋಗ್ಬಾರ್ದು ಅಂತ ವಾರ್ನಿಂಗ್ ಕೊಡ್ಬೇಕು. ಸರಿ ಮಮ್ಮಿ. ಸರಿ ಮಮ್ಮಿ ಅಂತ ಹಾಗ್ ನಗ್ತಾ ಹೇಳೋದಲ್ಲ, ಸೀರಿಯಸ್ ಆಗಿ ವಾರ್ನಿಂಗ್ ಕೊಡು. ಭಕ್ತಿಗಾಗ್ಲಿ ಪೂಜೆಗಾಗ್ಲಿ ಯಾವ್ದಕ್ಕಾದ್ರೂ ಒಂದ್ ಮಿತಿ ಇರ್ಬೇಕಲ್ವಾ? ಆ ಮಿತಿ ಮೀರಿ ಅತಿಯಾಗಿ ಪೂಜೆ ಮಾಡಿದ್ರೆ ಆ ದೇವ್ರಿಗೆ ಕೋಪ ಬರುತ್ತೆ. ವರ ಕೊಡೋ ಬದಲು ಶಾಪ ಕೊಡ್ತಾನೆ. ಆ ರೀತಿ ಶಾಪನ ಶ್ಯಾಮಂಗೇನಾದ್ರೂ ಕೊಟ್ರೆ
ಆಮೇಲೆ ನಾವೇ ಕಷ್ಟ ಪಡ್ಬೇಕು. ಛೇ ಆ ಥರದ್ದೇನೂ ಆಗಲ್ಲ. ಪೂಜೆ ಮಾಡೋರಿಗೆ ದೇವ್ರು ಶಾಪ ಯಾಕೆ ಕೊಡ್ತಾನೆ? ಅದರಲ್ಲೂ ಶ್ಯಾಮನ್ ಹಾಗೆ ನಿಷ್ಠೆಯಿಂದ ಪೂಜೆ ಮಾಡೋರಿಗೆ ದೇವ್ರು ಯಾವ ರೀತಿ ಶಾಪನೂ ಕೊಡೋದಿಲ್ಲ, ಯಾವ ರೀತಿ ಕಷ್ಟನೂ ಕೊಡೋದಿಲ್ಲ.